ಓಕೆ ಗೈಸ್, ಫಸ್ಟ್ ನೀವೇನು ಮಾಡ್ತೀನಿ ಅಂದರೆ ನೋಡ್ಕೊಳ್ಳಿ ನನ್ನ ಹತ್ರ ಎಷ್ಟೈತೆ ಅಂತ. ಸೊ ಇವಾಗ ನಾನು ಏನು ಮಾಡ್ತೀನಿ ಅಂದರೆ ಇದನ್ನು ನಾನು ನಂಗೆ ಎಲ್ಲಿ ಬೇಕು ಅಲ್ಲಿ ಟ್ರಾನ್ಸ್ಫರ್ ಅನ್ನೋದು ಮಾಡ್ಕೊಳ್ತೀನಿ. ಆ ಟ್ರಾನ್ಸ್ಫರ್ ಮಾಡದೆ ಅಲ್ಲ ಅದು ಕೂಡ ಪ್ರೂಫ್ ನೋಡ್ಕೋಬೋದು. ನಿಮಗೆ ಸ್ಟಾರ್ಟಿಂಗಲ್ಲಿ ಪ್ರೂಫ್ ಅನ್ನೋದು ತೋರಿಸಿದ್ದೀನಿ. ಸೊ ನಿಮಗೂ ಬೇಕಂದರೆ ಏನು ಮಾಡ್ತೀನಿ ಅಂದರೆ ವೀಡಿಯೋ ಎಂಡ್ವರೆಗೂ ನೋಡಿ, ಸ್ಟೆಪ್ ಬೈ ಸ್ಟೆಪ್ ಪ್ರೋಸೆಸ್ ಅನ್ನೋದು ಹೇಳ್ಕೊಡ್ತೀನಿ. ಹಾಯ್ ಗೈಸ್, ನಾನು ವಿಕ್ರಮ್ ಫ್ರಮ್ ಮನಿ ಲೂಟರಿಂಗ್ ಕನ್ನಡ. ಗೈಸ್, ನೀವು ಸ್ಟಾರ್ಟಿಂಗಲ್ಲೇ ಪೇ ಪ್ರೂಫ್ ಅನ್ನೋದು ನಾನು ನಿಮಗೆ ತೋರಿಸಿದ್ದೀನಿ. ಸೊ ನೀವೇನು ಮಾಡಬೇಕಂದ್ರೆ ನಿಮಗೆ ಈ ಲೂಟಿಂದ ಏನಾದರೂ ಅರ್ನಿಂಗ್ ಆದರೆ ಜಸ್ಟ್ ಏನೂ ಇಲ್ಲ, ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಇಟ್ಕೊಳ್ಳಿ. ಮುಂದಿನ ಡೇಸಲ್ಲಿ ಇನ್ನೂ ಬೆಸ್ಟ್ ಅರ್ನಿಂಗ್ ಅಪ್ಲಿಕೇಶನ್ಸ್ ಅನ್ನೋದು ತಗೋಬರ್ತೀನಿ. ಸೊ ಡಿಸ್ಕ್ರಿಪ್ಷನ್ನಲ್ಲಿ ಲಿಂಕ್ ಅನ್ನೋದು ಕೊಟ್ಟಿರ್ತೀನಿ. ಸೊ ನಿಮಗೆ ಯಾವ ರೀತಿ ಬರುತ್ತೆ ಎಲ್ಲ ಫುಲ್ ಡೀಟೇಲ್ಸಾಗಿ ಹೇಳ್ತೀನಿ. ಇನ್ನು ಲೇಟ್ ಯಾಕೆ ನಾನು ಶುರು ಮಾಡೋಣ. ಓಕೆ ಗೈಸ್, ಟುಡೇ ಬಂದುಬಿಟ್ಟು ಅಪ್ಲಿಕೇಶನ್ ನೇಮ್ ಬಂದುಬಿಟ್ಟು ನೆಲ್ಸನ್ ಅಂತ. ಸೊ ಇದರಲ್ಲಿ ಯಾವ ರೀತಿಯಪ್ಪ ಅಂದರೆ ಜಸ್ಟ್ ನೀವೇನೂ ಇಲ್ಲ, ಡೌನ್ಲೋಡ್ ಮಾಡಿ ಜಸ್ಟ್ ಸೈನಪ್ ಮಾಡಿ ವಿತ್ಡ್ರಾ ಅನ್ನೋದು ಮಾಡ್ಕೋದು. ಸೊ ಯಾವ ರೀತಿ ಬರುತ್ತೆ ಎಲ್ಲ ನಾನು ಇವಾಗ ತಿಳಿಸ್ಕೊಡ್ತೀನಿ. ಫಸ್ಟ್ ಏನು ಮಾಡ್ತೀನಿ ಅಂದರೆ ನೀವು ಫಸ್ಟ್ ರಿಜಿಸ್ಟರ್ ಮಾಡಬೇಕು. ರಿಜಿಸ್ಟರ್ ಮಾಡಾದಮೇಲೆ ನಿಮಗೆ ಡೈಲಿ ನಾನು ಮುಂದೆ ಯಾವ ರೀತಿ ಬರುತ್ತೆ ಅಂತ ಎಲ್ಲ ಹೇಳ್ತೀನಿ. ಸೊ ನಿಮಗೆ ಆಲ್ರೆಡಿ ನೆಲ್ಸನ್ ಬಗ್ಗೆ ಗೊತ್ತಿರುತ್ತೆ, ಕೆಲವು ಮೆಂಬರ್ಸ್ಗೆ ನೆಲ್ಸನ್ ಬಗ್ಗೆ ಗೊತ್ತಿರುತ್ತೆ. ಸೊ ನೀವು ಓಲ್ಡ್ ಯೂಸರ್ ಇದ್ದರೂ ನ್ಯೂ ಯೂಸರ್ ಇದ್ದರೂ ನಿಮಗೆ ಪ್ರಾಫಿಟ್ ಅನ್ನೋದು ಮಾಡಿಕೊಡ್ತೀನಿ. ಯಾವ ರೀತಿ ಅಂದರೆ ನೀವೇನಾದರೂ ನ್ಯೂ ಯೂಸರ್ ಇದ್ದರೆ ಜಸ್ಟ್ ಏನೂ ಇಲ್ಲ, ಇವತ್ತು ನಾನು ಹೇಳೋ ಪ್ರೋಸೆಸ್ ಮಾಡಿರಿ. ನೀವೇನಾದರೂ ಓಲ್ಡ್ ಯೂಸರ್ ಇದ್ದರೆ ಏನು ಮಾಡ್ತೀವಿ ಅಂದರೆ ಫಸ್ಟು ಸೆಟ್ಟಿಂಗಲ್ಲಿ ಹೋಗಿಬಿಟ್ಟು ಗೂಗಲಲ್ಲಿ ಹೋಗಿಬಿಟ್ಟು ಆ್ಯಡ್ಸಲ್ಲಿ ಹೋಗಿಬಿಟ್ಟು ರೀಸೆಟ್ ಅಡ್ವರ್ಟೈಸಿಂಗ್ಮೆಂಟ್ ID ಒಂದು 3-4 ಟೈಮ್ಸ್ ಆನ್ ಆಫ್ ಅನ್ನೋದು ಮಾಡಿರಿ. ಅದು ಮಾಡಾದಮೇಲೆ ಏನು ಮಾಡ್ತೀರಾ, ಏರೋಪ್ಲೇನ್ ಮೋಡ್ ಒಂದು 5 to 6 ಟೈಮ್ ಆನ್ ಆಫ್ ಅನ್ನೋದು ಮಾಡಿರಿ. ಆವಾಗ ನಿಮ್ಮ IP ಅಡ್ರೆಸ್ ಚೇಂಜ್ ಅನ್ನೋದಾಗುತ್ತೆ. ಇಲ್ಲಾಂದರೆ ನೀವು ಓಲ್ಡ್ ಯೂಸರ್ಸು ಇವಾಗ ನೀವು ಅರ್ನಿಂಗ್ ಮಾಡೋಕ್ಕೆ ಆಗೋದಿಲ್ಲ. ಇದಾದಮೇಲೆ ಏನಪ್ಪ ಮಾಡ್ತೀನಿ ಅಂದರೆ ಸೊ ಇವಾಗ ನಾನು ಏನು ಹೇಳ್ತೀನೋ ಅದು ಮಾಡಿರಿ. ಓಕೆ ಗೈಸ್, ಇಲ್ಲಿ ನೋಡ್ಕೋಬೋದು ನಾನು ನನ್ನ ಹತ್ರ ಎಷ್ಟೈತೆ ಅಷ್ಟು. ಸೊ ನೀವು 2 ಟೈಪ್ಸ್ ಆಫ್ ವಿತ್ಡ್ರಾ ಅನ್ನೋದು ಮಾಡ್ಕೋಬೋದು. ಒಂದು UPI, ಇನ್ನೊಂದು ರಿವಾರ್ಡ್ಸ್ ಅಂತ. ಸೊ ನಾನು ಏನಪ್ಪ ಮಾಡ್ತೀನಿ ಅಂದರೆ ನಾನು ಅಲ್ಲಿ ತೋರಿಸ್ತಿದ್ದೀನಲ್ವ ಅದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ನಿಮ್ಮ ಹತ್ರ ಇಷ್ಟು ಪಾಯಿಂಟ್ಸ್ ಇರಬೇಕು, ಇಷ್ಟು ಪಾಯಿಂಟ್ಸ್ ಇದ್ದರೆ ನಿಮಗೆ ಇಷ್ಟು ಅಮೌಂಟ್ ಅನ್ನೋದು ರಿಸೀವ್ ಅನ್ನೋದೋಗಿದೆ. ನೋಡ್ಕೋದು ನಾನು ಸಕ್ಸಸ್ಫುಲ್ಲಾಗಿ ಟ್ರಾನ್ಸ್ಫರ್ ಅನ್ನೋದು ಮಾಡಿಕೊಂಡೆ. ಸೊ ಇವಾಗ ನೋಡ್ಕೋದು ನನಗೆ ಮೇಲೆಯಿಂದ ಕೂಡ ಸಕ್ಸಸ್ಫುಲ್ಲಾಗಿ ನೋಟಿಫಿಕೇಷನ್ ಅನ್ನೋದು ಬಂದೈತೆ, ಸಕ್ಸಸ್ಫುಲ್ಲಾಗಿ ರಿಸೀವ್ ಅನ್ನೋದಾಗಿದೆ ಅಲ್ವಾ. ಸೊ ಇವಾಗ ನಿಮಗೂ ಬೇಕಲ್ವಾ ಯಾವ ರೀತಿ ಬರುತ್ತಂತ. ಓಕೆ ಗೈಸ್, ನಿಮಗೆ ಲಿಂಕ್ ಮೇಲೆ ಕ್ಲಿಕ್ ಮಾಡಿದ್ರೆ ಈ ಥರ ಇಂಟರ್ಫೇಷನ್ ಸಿಗುತ್ತೆ. ಇಲ್ಲೇನೂ ಇಲ್ಲ, ಜಸ್ಟ್ ಬೇಸಿಕ್ ಡೀಟೇಲ್ಸ್ ಹಾಕ್ತಾ ಹೋಗಿ ಏಜ್ 18+ ಅನ್ನೋದು ಇರಬೇಕು. ಇಲ್ಲಿ ನೋಡ್ಕೋದು ನಿಮ್ಮ ಮೊಬೈಲ್ ನಂಬರು, ಅದು ಮೇಲು ಫೀಮೇಲು ಎಲ್ಲ ಕೇಳುತ್ತೆ. ಸೊ ಎಲ್ಲ ಹಾಕಿಬಿಟ್ಟು ಏನಪ್ಪ ಮಾಡ್ತೀವಿ ಅಂದರೆ ನಿಮಗೆ ಜಸ್ಟ್ ಫಸ್ಟು ನೀವು ಸ್ಟಾರ್ಟಿಂಗಲ್ಲಿ ನ್ಯೂ ನಂಬರ್ ಇರಬೇಕು, ಅದು ಓಲ್ಡ್ ಯೂಸರ್ ಇರ್ತಿರಲ್ಲ ನ್ಯೂ ನಂಬರ್ ಇರಬೇಕು, ಎಲ್ಲ ನ್ಯೂ ಇಮೇಲ್ ID ಇರಬೇಕು. ಈ ಥರ ಇಂಟರ್ಫೇಷನ್ ಸಿಗುತ್ತೆ. ಇಲ್ಲಿ OTP ಹಾಕಿಬಿಟ್ಟು ಅಲ್ಲಿ ಮೇಲೆ ಫಸ್ಟ್ ಆಪ್ಷನ್ ಆಯ್ತಲ್ಲ ಅದ್ಮೇಲೆ ಕ್ಲಿಕ್ ಅನ್ನೋದು ಮಾಡಬೇಕು. ಕ್ಲಿಕ್ ಅನ್ನೋದು ಮಾಡ್ದಾಗ ನಿಮಗೆ ಈ ಥರ ಇಂಟರ್ಫೇಷನ್ ಸಿಗುತ್ತೆ. ಮತ್ತು ನೀವು ಇದು ಸೆಟ್ಟಿಂಗ್ ಎಲ್ಲ ಕೇಳುತ್ತೆ, ಇದು ಸೆಟ್ಟಿಂಗಲ್ಲಿ ಆನ್ ಮಾಡಬೇಕು. ಮತ್ತು ಪರ್ಮಿಷನ್ಸ್ ಎಲ್ಲ ಕೇಳುತ್ತೆ. ನೀವು ಸೆಟ್ಟಿಂಗಲ್ಲಿ ಹೋಗಿ ಯಾವ್ದು ಕೇಳುತ್ತೋ ಎಲ್ಲ ಪರ್ಮಿಷನನ್ನು ಆನ್ ಮಾಡಬೇಕು. ಆನ್ ಮಾಡಿದ್ರೆ ಮತ್ತೆ ನಿಮಗೆ ಈ ಥರ ಇಂಟರ್ಫೇಷನ್ ಸಿಗುತ್ತೆ. ಇಲ್ಲಿ ಮೊಬೈಲ್ ನಂಬರ್ ಆಯ್ತಲ್ಲ ಅದ್ಮೇಲೆ ಕ್ಲಿಕ್ ಅನ್ನೋದು ಮಾಡಿಬಿಟ್ಟು ಅಲ್ಲಿ ಡೀಟೇಲ್ಸ್ ಹಾಕಿಬಿಟ್ಟು ಮತ್ತೆ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿ ಮತ್ತೆ ಈ ಥರ ಇಂಟರ್ಫೇಷನ್ ಸಿಗುತ್ತೆ. ಇಲ್ಲಿ ಯಾವ್ಯಾವ ಪರ್ಮಿಷನ್ಸ್ ಕೇಳುತ್ತೆ ಸೆಟ್ಟಿಂಗಲ್ಲಿ ಕರ್ಕೊಂಡೋಗುತ್ತೆ, ಎಲ್ಲ ಆನ್ ಮಾಡಿರಿ. ಮತ್ತು ನೆಲ್ಸನ್ದು ಸೆಟ್ಟಿಂಗಲ್ಲಿ ಕರ್ಕೊಂಡೋಗುತ್ತೆ, ಅದು ಆನ್ ಮಾಡಿ ಓಕೆ ಮೇಲೆ ಕ್ಲಿಕ್ ಮಾಡಿರಿ. ಮತ್ತೆ ನಿಮಗೆ ಈ ಥರ ಇಂಟರ್ಫೇಷನ್ ಸಿಗುತ್ತೆ, ಎಲ್ಲ ಆನ್ ಮಾಡಬೇಕು. ನಿಮಗೆ ಯಾವುದೇ ರೀತಿಯ ಪ್ರಾಬ್ಲಮ್ ಇರೋದಿಲ್ಲ. ಏನಾದರೂ ಸೆಟ್ಟಿಂಗ್ಸ್ ಆನ್ ಮಾಡ್ತಿರಲ್ವಾ, ಸೆಕ್ಯೂರ್ ಅಪ್ಲಿಕೇಶನ್ ಇದೆ, ಪ್ಲೇಸ್ಟೋರಲ್ಲೇ ಸಿಗ್ತದಲ್ವಾ, ಸೆಕ್ಯೂರ್ ಅಪ್ಲಿಕೇಶನ್ ಇದೆ. ಯಾವುದೇ ರೀತಿಯ ಫ್ರಾಡ್ ಏನಿಲ್ಲ, ಯಾವುದೂ ಇಲ್ಲ. ನಿಮ್ಮ ಮೊಬೈಲ್ಗೆ ಯಾವುದೇ ರೀತಿಯ ಫ್ರಾಡ್ ಏನಿಲ್ಲ, ಏನೂ ಆಗಲ್ಲ. ಸೊ ನೀವು ಏನೇನು ಕೇಳುತ್ತೆ ಎಲ್ಲ ನೀವು ಡೀಟೇಲ್ಸ್ ಎಲ್ಲ ಹಾಕಬೇಕು. ಅದು ಡೀಟೇಲ್ಸ್ ಎಲ್ಲ ಹಾಕಿಬಿಟ್ಟು ಪರ್ಮಿಷನ್ಸ್ ಯಾವ್ದು ಕೇಳುತ್ತೋ ಎಲ್ಲ ಆನ್ ಅನ್ನೋದು ಮಾಡಬೇಕು. ಆನ್ ಮಾಡಿದ್ರೆ ನಿಮ್ಗೆ ಏನಪ್ಪ ಅಂದರೆ ಸಕ್ಸಸ್ಫುಲ್ಲಾಗಿ ರಿಜಿಸ್ಟರ್ ಅನ್ನೋದು ಕಂಪ್ಲೀಟ್ ಅನ್ನೋದು ಆಗುತ್ತೆ. ಸೊ ರಿಜಿಸ್ಟರ್ ಸಕ್ಸಸ್ಫುಲ್ಲಾಗಿ ಕಂಪ್ಲೀಟ್ ಅನ್ನೋದು ಆದಮೇಲೆ ಮತ್ತೆ ನಿಮಗೆ ಈ ಥರ ಇಂಟರ್ಫೇಷನ್ ಸಿಗುತ್ತೆ. ಇಲ್ಲಿ ಏನಪ್ಪ ಮಾಡ್ತೀನಿ ಅಂದರೆ ಅಲ್ಲೊಂದು ಆಪ್ಷನ್ ಆಯ್ತಲ್ಲ ಅದ್ಮೇಲೆ ಕ್ಲಿಕ್ ಅನ್ನೋದು ಮಾಡ್ತೀನಿ. ಅಲ್ಲಿ ಮೊಬೈಲ್ ನಂಬರ್ ಮತ್ತು ಪಾಸ್ವರ್ಡ್ ಆಗಿಬಿಟ್ಟು ಐ ಆಮ್ ನಾಟ್ ರೋಬೋಟ್ ಹಾಕಿಬಿಟ್ಟು ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿರಿ. ಮತ್ತು ಇಲ್ಲಿ ಜಸ್ಟ್ ಸಿಂಪಲ್ ಒಂದು ಪ್ರೋಸೆಸ್ ಅನ್ನೋದು ತಗೊಳುತ್ತೆ. ಪ್ರೋಸೆಸ್ ಅಂದರೆ ಒಂದು ಸರ್ವೆ ಅಂದರೆ ಸರ್ವ್ ಥರ. ಅದು ಏನಪ್ಪ ಮಾಡ್ತೀನಿ ಅಂದರೆ ಜಸ್ಟ್ ಸರ್ವೆ ಇರುತ್ತೆ, ಜಸ್ಟ್ ಸಿಂಪಲ್ ಸರ್ವೆ. ಏನೇನು ಕೇಳುತ್ತೆ ಬೇಸಿಕ್ ಡೀಟೇಲ್ಸ್ ರ್ಯಾಂಡಮಾಗಿ ಎಲ್ಲ ಹಾಕಿಬಿಡ್ರಿ. ಮತ್ತು ನಿಮಗೆ ಹೋಮ್ ಪೇಜ್ ಈ ಥರ ಇಂಟರ್ಫೇಷನ್ ಸಿಗುತ್ತೆ. ಮತ್ತು ಇಮೇಲ್ ID ಕೇಳುತ್ತೆ, ಇಮೇಲ್ ID ಹಾಕಿಬಿಟ್ಟು ಕೆಳಗಡೆ ಸಬ್ಮಿಟ್ ಆಯ್ತಲ್ಲ ಅದ್ಮೇಲೆ ಕ್ಲಿಕ್ ಅನ್ನೋದು ಮಾಡಿರಿ. ನೋಡ್ಕೋದು ಅರ್ನಿಂಗ್ ಪಾಯಿಂಟ್ಸ್ ಆಯ್ತಾ ಎಷ್ಟೈತೆ ಮೇಲೆ ಅಷ್ಟು ನಿಮಗೆ ಶೋ ಅನ್ನೋದಾಗ್ತಿದೆ. ಸ್ಟೇಟಸ್ ಆ್ಯಕ್ಟಿವ್ ಅಂತ ಆಯ್ತಲ್ಲ, ಸ್ಟೇಟಸ್ ಏನೈತೆ ಆ್ಯಕ್ಟಿವ್ ಅಂತ ಐತೆ. ಸೊ ಇದೆಲ್ಲ ಮಾಡಿಬಿಟ್ಟ ಮೇಲೆ ನಿಮಗೆ ಸೈನ್ ಅಪ್ ಬೋನಸ್ ಇಷ್ಟನ್ನೋ ಸಿಗುತ್ತೆ. ಎಷ್ಟು ಸಿಗುತ್ತೆ, ಇಷ್ಟು ಸಿಗುತ್ತೆ. ಸೊ ಸೈನ್ ಅಪ್ ಬೋನಸ್ ಇಷ್ಟು ಸಿಗುತ್ತಲ್ವ, ನಿಮಗೆ ಮಿನಿಮಮ್ ವಿತ್ಡ್ರಾ ಬಂದುಬಿಟ್ಟು ಇಷ್ಟು ರೂಪೀಸ್ ಇರುತ್ತೆ. ಇಷ್ಟು ರೂಪೀಸ್ ಏನಾದರೂ ನೀವು ಟ್ರಾನ್ಸ್ಫರ್ ಮಾಡಬೇಕಂದ್ರೆ ಇಷ್ಟು ಬರುತ್ತೆ. ನೋಡ್ಕೋದಲ್ಲಿ ತೋರಿಸ್ತೀನಲ್ವ, ಇಷ್ಟು ನನಗೆ ಸೈನ್ ಅಪ್ ಬೋನಸ್ ಅನ್ನೋದು ಬಂದಿದೆ. ಸೊ ನಿಮಗೂ ರಿಜಿಸ್ಟರ್ ಮಾಡಿ ಅದು ಸರ್ವೆ ಕಂಪ್ಲೀಟ್ ಮಾಡಾದ ತಕ್ಷಣ ನಿಮಗೂ ಅಷ್ಟು ಪಾಯಿಂಟ್ ಅನ್ನೋದು ಬರುತ್ತೆ. ಸೊ ಅಷ್ಟು ಪಾಯಿಂಟ್ ಬಂದಮೇಲೆ ನೀವು ಇನ್ನೂ ಇಷ್ಟು ಪಾಯಿಂಟ್ಸ್ ನಿಮಗೆ ಬರಬೇಕು. ಅವಾಗ ನೀವು ವಿತ್ಡ್ರಾ ಮಾಡ್ಕೋದು. ಇಲ್ಲಿ ತೋರಿಸ್ತೀನಿ ನೋಡ್ಕೋದು ನಿಮಗೆ ನನಗೆ ಎಷ್ಟೆಷ್ಟು ಬಂದೈತೆ, ಎಕ್ಸ್ಟ್ರಾ ಬೋನಸ್ ಇಷ್ಟಂತೆ, ಮತ್ತು ಮೊಬೈಲ್ ಆ್ಯಪ್ ಇನ್ಸ್ಟಾಲ್ ಮಾಡೋದಕ್ಕೆ ಇಷ್ಟಂತೆ,
ಮತ್ತು ಡೈಲಿ ಯೂಸ್ಗೆ ಇಷ್ಟಂತೆ, ಮತ್ತು ಸರ್ವೆ ಕಂಪ್ಲೀಟ್ ಮಾಡಿದ್ದಕ್ಕೆ ಇಷ್ಟಂತೆ. ಸೊ ಇವಾಗ ನೀವು ಏನು ಮಾಡಬೇಕಂದ್ರೆ ಇಷ್ಟು ಬಂದಿರುತ್ತಲ್ವ, ಇಷ್ಟು ಬಂದಿದ್ದಕ್ಕೆ ಏನು ಮಾಡ್ತೀರಾ ಅಂದರೆ ಡೈಲಿ ಬಂದುಬಿಟ್ಟು ಓಪನ್ ಮಾಡಿರಿ, 1 ಮಿನಿಟ್ ವೆಯ್ಟ್ ಮಾಡಿರಿ. ಜಸ್ಟ್ ನೀವು ಎಲ್ಲ ಸೆಟ್ಟಿಂಗಲ್ಲಿ ಹೋಗಿಬಿಟ್ಟು ಎಲ್ಲ ಪರ್ಮಿಷನ್ಸ್ ಆನ್ ಮಾಡಿರ್ತೀರ, ಡೈಲಿ ಬಂದುಬಿಟ್ಟು ಓಪನ್ ಮಾಡಿದ್ರೆ ನಿಮಗೆ ಡೈಲಿ ಓಪನ್ ಮಾಡಿದ್ರೆ ನಿಮಗೆ ಇಷ್ಟು ಪಾಯಿಂಟ್ಸ್ ಅನ್ನೋ ಸಿಗುತ್ತೆ. ಸೊ ನೀವೇನು ಮಾಡ್ತೀರಾ ಅಂದರೆ ಒಂದು 7 ಡೇಸ್ ಅನ್ನೋದು ಓಪನ್ ಮಾಡಿರಿ. ಎಷ್ಟಾಯಿತು 7 35 350 ಅನ್ನೋ ಸಿಗುತ್ತೆ. 350 ಸಿಗುತ್ತೆ. ನಿಮಗೆ 1000 ಬೇಕು, ನಿಮ್ಗೆ ಆಲ್ರೆಡಿ ಇಷ್ಟೈತೆ 350 ಬರುತ್ತಲ್ವ, ಎಷ್ಟಾಯಿತು 650 ಆಯಿತು. ಸೊ 650 ಆಯ್ತಲ್ವ, ನಿಮಗೆ 2 ಡೇಸ್ಗೆ ಅಲ್ಲ 3 ಡೇಸ್ಗೆ 3 ಡೇಸು ಕ್ಲೈಮ್ ಮಾಡೋದು ಮಾಡ್ತೀರಾ. ಡೈಲಿ ಬಂದುಬಿಟ್ಟು ಇಷ್ಟು ಪಾಯಿಂಟ್ಸು. ಸೊ 3 ಡೇಸ್ ಆದಮೇಲೆ ಇನ್ನೂ ಎಕ್ಸ್ಟ್ರಾ ಪಾಯಿಂಟ್ಸ್ ನಿಮಗೆ ಇಷ್ಟು ಸಿಗುತ್ತೆ. ಸೊ ನೀವು ಟೋಟಲಾಗಿ ಒಂದು 300 ಅದು ಮತ್ತೆ ಇಷ್ಟು ಸಿಗುತ್ತೆ. ನೀವು ಒಂದು 6 to 7 ಡೇಸ್ ಏನಾದರೂ ಈ ಅಪ್ಲಿಕೇಶನ್ ಜಸ್ಟ್ ಏನಿಲ್ಲ ಇನ್ಸ್ಟಾಲ್ ಆಗಿರಬೇಕು, ಅನ್ಇನ್ಸ್ಟಾಲ್ ಮಾಡೋಕ್ಕೆ ಹೋಗಬೇಡ್ರಿ. ಡೈಲಿ ಬಂದುಬಿಟ್ಟು ಓಪನ್ ಮಾಡಿ ಕ್ಲೋಸ್ ಮಾಡಿರಿ, ಓಪನ್ ಮಾಡಿ ಕ್ಲೋಸ್ ಮಾಡಿ. ಡೈಲಿ 1 ಟೈಮ್ ಬಂದುಬಿಟ್ಟು ಓಪನ್ ಮಾಡಿರಿ, 1 or 2 ಮಿನಿಟ್ಸ್ ಅನ್ನೋದು ಯೂಸ್ ಅನ್ನೋದು ಮಾಡಿರಿ. ನಿಮಗೆ ಇಷ್ಟು ಪಾಯಿಂಟ್ಸ್ ಅನ್ನೋದು ಸಿಗುತ್ತೆ. ಇಷ್ಟು ಪಾಯಿಂಟ್ಸ್ ಸಿಗುತ್ತಲ್ವ, ನಿಮಗೆ 3 ಡೇಸ್ಗೆ ಇನ್ನೂ ಎಕ್ಸ್ಟ್ರಾ 3 ಡೇಸ್ಗೆ ಎಷ್ಟು 150 ಆಗುತ್ತೆ. ಸೊ 3 ಡೇಸ್ ಆದಮೇಲೆ ಇನ್ನೂ ಎಕ್ಸ್ಟ್ರಾ ನಿಮಗೆ ಇಷ್ಟು 200 ಇನ್ನೂ ಎಕ್ಸ್ಟ್ರಾ ಸಿಗುತ್ತೆ. ಸೊ ಅವಾಗ ಎಷ್ಟಾಯಿತು, ನೀವು ಆರಾಮಾಗಿ ಒಂದು 6 to 7 ಡೇಸ್ ಜಸ್ಟ್ ಅಪ್ಲಿಕೇಶನ್ ಓಪನ್ ಮಾಡಿದ್ರೆ ಸಾಕು, ನಿಮಗೆ ಅರ್ನಿಂಗ್ ಅನ್ನೋದಾಗುತ್ತೆ ಇಷ್ಟು ಪಾಯಿಂಟ್ಸು. ಅವಾಗ ನೀವೇನು ಮಾಡ್ತೀರ ಅಂದರೆ ನಾನು ಸ್ಟಾರ್ಟಿಂಗಲ್ಲೇ ತೋರಿಸ್ದೆ ಅಲ್ವಾ, ವೋಚರ್ ಇಲ್ಲಾಂದರೆ UPI ಇದರಲ್ಲಿ ಯಾವುದಾದ್ರೂ ಒಂದು ಸೆಲೆಕ್ಟ್ ಮಾಡಿಕೊಂಡು ಡೀಟೇಲ್ಸ್ ಎಲ್ಲ ಆಗಿಬಿಟ್ಟು ಟ್ರಾನ್ಸ್ಫರ್ ಆಯ್ತಲ್ಲ, ಆದಮೇಲೆ ಕ್ಲಿಕ್ ಮಾಡಿ ವಿತಿನ್ 24 to 48 hours ಒಳಗೆ ನಿಮಗೆ ಯಾವುದರಲ್ಲಿ ಯಾವ ಡೀಟೇಲ್ಸಲ್ಲಿ ಹಾಕಿದ್ದೀರೋ ಅದಕ್ಕೆ ರಿಸೀವ್ ಅನ್ನೋದಾಗುತ್ತೆ. ಸೊ ನಿಮ್ಗೇನಾದರೂ ಇನ್ನೂ ಡೌಟ್ ಇದ್ದರೆ ಟೆಲಿಗ್ರಾಮ್ ಇಲ್ಲಾಂದರೆ ಕಮೆಂಟಲ್ಲಿ ಕಮೆಂಟ್ ಮಾಡಿದ್ರೆ ನಾನು ಅದಕ್ಕೆ ಪಕ್ಕ ರಿಪ್ಲೈ ಕೊಡ್ತೀನಿ. ಇದು ಗೈಸ್ ಇದನ್ನು ವಿಡಿಯೋ ಇಷ್ಟ ಆದರೆ ಒಂದೇ ಒಂದು ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್. ಐ ಹೋಪ್ ನಿಮಗೆ ಈ ವಿಡಿಯೋ ನೋಡಿ ಪ್ರತಿಯೊಬ್ಬರಿಗೂ ಅರ್ನಿಂಗ್ ಆಗುತ್ತಂತ ಅಂದ್ಕೊಂಡಿದ್ದೀನಿ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಇನ್ನೂ ಚೆನ್ನಾಗಿರೋ ಲೂಟ ಅನ್ನೋದು ತರ್ತೀನಿ ಅಂತ ಹೇಳ್ತಾ, ಓಕೆ ಗೈಸ್, ಟಾಟಾ, ಬೈ ಬೈ, ಟೇಕ್ ಕೇರ್.